ಶ್ರೀಲಂಕಾ ಪ್ರವಾಸದ ಬಳಿಕ ಟೀಂ ಇಂಡಿಯಾ ಆಟಗಾರರು ರೆಸ್ಟ್ ಮೂಡ್ನಲ್ಲಿದ್ದಾರೆ. ರೋಹಿತ್ ಶರ್ಮಾ ಸೇನೆ ಸೆಪ್ಟೆಂಬರ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನಾಡಲಿದೆ. ಮುಂದಿನ 5 ತಿಂಗಳಲ್ಲಿ ಭಾರತದ ಮುಂದೆ 10 ಟೆಸ್ಟ್ ಪಂದ್ಯಗಳಿವೆ. ಸುದೀರ್ಘ ಟೆಸ್ಟ್ ಋತುವಿನಲ್ಲಿ ಬಾಂಗ್ಲಾದೇಶದ ಮೊದಲ ಸರಣಿ ಇದಾಗಿದ್ದು ಭಾರಿ ಕುತೂಹಲ ಮೂಡಿಸಿದೆ. ಭಾರತ ಹಾಗೆ ಬಾಂಗ್ಲಾದೇಶ ತಂಡಗಳು ಸುಮಾರು 24 ವರ್ಷಗಳಿಂದ ಟೆಸ್ಟ್ ಪಂದ್ಯಗಳನ್ನು ಆಡ್ತಾ ಬಂದಿವೆ. ಅಂದಿನಿಂದ ಇಂದಿನವರೆಗೂ ಕೂಡ ಒಟ್ಟು 13 ಪಂದ್ಯಗಳಲ್ಲಿ ಉಭಯ ತಂಡಗಳು ಮುಖಾಮುಖಿಯಾಗಿವೆ. ಈ ಪೈಕಿ ಭಾರತ 11 ಪಂದ್ಯಗಳಲ್ಲಿ ಗೆದ್ದಿದ್ರೆ 2 ಟೆಸ್ಟ್ ಪಂದ್ಯಗಳು ಡ್ರಾನಲ್ಲಿ ಅಂತ್ಯ ಕಂಡಿವೆ. ಆದರೆ ಬಾಂಗ್ಲಾದೇಶ ತಂಡ ಕಳೆದ 24 ವರ್ಷಗಳಲ್ಲಿ ಭಾರತದ ವಿರುದ್ಧ ಒಂದೇ ಒಂದು ಟೆಸ್ಟ್ ಪಂದ್ಯವನ್ನು ಕೂಡ ಗೆಲ್ಲೋಕ್ಕಾಗಿಲ್ಲ. ಸೊ ಈ ಬಾರಿಯೂ ಕೂಡ ಬಾಂಗ್ಲಾದ ಎದುರು ನಾವೇ ಗೆಲ್ಲೋದು ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಭಾರತೀಯ ಆಟಗಾರರಿದ್ದಾರೆ. ಆದರೆ ಈ ಸಲ ಬಾಂಗ್ಲಾವನ್ನು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋಕೆ ಚಾನ್ಸೇ ಇಲ್ಲ. ಯಾಕೆ ಅನ್ನೋದನ್ನು ಹೇಳ್ತೇನೆ ನೋಡಿ. ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಸೋತಿರೋ ಟೀಂ ಇಂಡಿಯಾ ಪ್ಲೇಯರ್ಸ್ ರೋಹಿತ್ ಮತ್ತು ಕೊಹ್ಲಿಯನ್ನು ಹೊರತುಪಡಿಸಿ ಉಳಿದವರೆಲ್ಲ ದುಲೀಪ್ ಟ್ರೋಫಿಗೆ ಸಜ್ಜಾಗ್ತಿದ್ದಾರೆ. ಬಟ್ ಅತ್ತ ಬಾಂಗ್ಲಾ ಆಟಗಾರರು ದಶಕಗಳ ಬಳಿಕ ಪಾಕಿಸ್ತಾನ ತಂಡವನ್ನು ಬಗ್ಗು ಬಡಿದು ಐತಿಹಾಸಿಕ ಗೆಲುವನ್ನು ದಾಖಲಿಸಿದ್ದಾರೆ. ಅದು ಕೂಡ ರಾವಲ್ಪಿಂಡಿಯಲ್ಲೇ ಪಾಕ್ಗೆ ಮಣ್ಣು ಮುಕ್ಕಿಸಿದ್ದಾರೆ. ಈ ಗೆಲುವು ಬಾಂಗ್ಲಾದೇಶ ಸಂಭ್ರಮಕ್ಕೆ ಕಾರಣ ಆಗಿದ್ರೆ ಟೀಂ ಇಂಡಿಯಾಗೆ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಪಾಕಿಸ್ತಾನ ಎದುರು ಟೆಸ್ಟ್ನಲ್ಲಿ, ಅದು ಕೂಡ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶ ಗೆಲ್ಲೋದನ್ನು ಯಾವೊಬ್ಬ ಕ್ರಿಕೆಟ್ ಪಂಡಿತರು ಕೂಡ ಊಹೆ ಮಾಡಿರಲಿಲ್ಲ. ಅದು ಅಂತಿತ್ತ ಸೋಲಲ್ಲ, 10 ವಿಕೆಟ್ಗಳ ಸೋಲು. ತವರಿನಲ್ಲೇ ಇದುವರೆಗೆ 10 ವಿಕೆಟ್ಗಳ ಸೋಲನ್ನೇ ಕಾಣದ ಪಾಕ್ಗೆ ಇದು ಅಕ್ಷರಶಃ ಅಪಮಾನ. ಪಾಕ್ ಪ್ರವಾಸದಲ್ಲಿರುವ ಬಾಂಗ್ಲಾ ಈ ಸರಣಿ ಮುಕ್ತಾಯದ ಬೆನ್ನಲ್ಲೇ ಭಾರತ ಪ್ರವಾಸವನ್ನು ಕೈಗೊಳ್ಳಲಿದೆ. ಭಾರತದ ನೆಲದಲ್ಲಿ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನಾಡಲಿದೆ. ಪಾಕ್ಗೆ ಕೊಟ್ಟಂತೆ ಟೀಂ ಇಂಡಿಯಾಕ್ಕೆ ಶಾಕ್ ಕೊಡೋ ಲೆಕ್ಕಾಚಾರದಲ್ಲಿದೆ. ಪಾಕ್ ಎದುರು ಬಾಂಗ್ಲಾ ಗೆಲುವಿಗೆ ಕಾರಣವೇ ಬಾಂಗ್ಲಾದ ಸ್ಪಿನ್ ಅಸ್ತ್ರ. ಪ್ರಮುಖ ಸ್ಪಿನ್ನರ್ ತೇಜುಲ್ ಇಸ್ಲಾಂ ಅನುಪಸ್ಥಿತಿಯಲ್ಲಿ ಬಾಂಗ್ಲಾ ಅಷ್ಟು ಕರಾರುವಕ್ ದಾಳಿ ಸಂಘಟಿಸಿದೆ. 2ನೇ ಇನ್ನಿಂಗ್ಸ್ನಲ್ಲಿ ಮೆಹಿದಿ ಹಸನ್ ಮಿರಜ್ ಹಾಗೆ ಶಕೀಬ್ ಅಲ್ ಹಸನ್ ಸ್ಪಿನ್ ದಾಳಿಗೆ ವಿಲವಿಲ ಅಂತ ಒದ್ದಾಡಿದ ಪಾಕ್ ಹೀನಾಯವಾಗಿ ಸೋಲನ್ನು ಒಪ್ಪಿಕೊಳ್ಬೇಕಾಯಿತು. ಈ ಸ್ಪಿನ್ನರ್ಗಳ ಈಗ ಟೀಂ ಇಂಡಿಯಾಗೆ ಮುಳ್ಳಾಗ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಸದ್ಯ ಟೀಂ ಇಂಡಿಯಾ ಸ್ಪಿನ್ ವೀಕ್ನೆಸ್ನಿಂದ ಬಳಲ್ತಾ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶ್ರೀಲಂಕಾ ಸರಣಿ. ಲಂಕಾ ಪ್ರವಾಸದಲ್ಲಿ ಇಂಡಿಯನ್ ಬ್ಯಾಟರ್ಸ್ ಸ್ಪಿನ್ ಎದುರು ತಿಣುಕಾಡಿ ಸೋಲೊಪ್ಪಿಕೊಂಡಿದ್ರು. ಅದರಲ್ಲೂ ಟೀಂ ಇಂಡಿಯಾದ ಮೇನ್ ಸ್ಟ್ರೆಂತ್ ಆಗಿರೋ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಕೂಡ 2020 ಬಳಿಕ ಹೆಚ್ಚು ಬಾರಿ ಸ್ಪಿನ್ನರ್ಗಳಿಗೆ ವಿಕೆಟ್ ಒಪ್ಪಿಸಿದ್ದಾರೆ. 2020ರಿಂದ ವಿರಾಟ್ ಕೊಹ್ಲಿ ಸ್ಪಿನ್ನರ್ಗಳ ಎದುರು ಆಡಿದ 31 ಇನ್ನಿಂಗ್ಸ್ಗಳಿಂದ 680 ರನ್ ಗಳಿಸಿದ್ದು ಬರೋಬ್ಬರಿ 21 ಸಲ ವಿಕೆಟ್ ಒಪ್ಪಿಸಿದ್ದಾರೆ. ಇನ್ನು ರೋಹಿತ್ ಶರ್ಮಾ 32 ಇನ್ನಿಂಗ್ಸ್ಗಳಿಂದ 810 ರನ್ಗಳನ್ನು ಗಳಿಸಿದ್ರೆ 20 ಸಲ ಸ್ಪಿನ್ ಕೆಡ್ಡಾಗೆ ಬಿದ್ದಿದ್ದಾರೆ. ಇನ್ನು ಪಿಚ್ ಕಂಡೀಷನ್ಸ್ ನೋಡೋದಾದ್ರೆ ಭಾರತ ಹಾಗೆ ಬಾಂಗ್ಲಾ ಪಿಚ್ ಒಂದೇ ಥರ ಇದೆ. ಆದರೆ ಟೀಂ ಇಂಡಿಯಾಗೆ ಹೋಲಿಸಿದ್ರೆ ಬಾಂಗ್ಲಾ ಟೆಸ್ಟ್ ಸರಣಿಯನ್ನಾಡಿ ಭಾರತಕ್ಕೆ ಕಾಲಿಡ್ತಾ ಇದೆ. ಟೀಂ ಇಂಡಿಯಾ ಪರ ಕೆಲ ಆಟಗಾರರು ತಯಾರಿಗಾಗಿ ದುಲೀಪ್ ಟ್ರೋಫಿಯನ್ನು ಆಡ್ತಾ ಇದ್ರೆ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನೇರವಾಗಿ ಬಾಂಗ್ಲಾ ವಿರುದ್ಧದ ಅಗ್ನಿ ಪರೀಕ್ಷೆಗೆ ಧುಮುಕಲಿದ್ದಾರೆ. ಅಲ್ಲದೆ ಭಾರತದ ಪಿಚ್ಗಳು ಸ್ಪಿನ್ಗೆ ಹೆಚ್ಚು ಸಹಾಯಕಾರಿ. ಹೀಗಾಗಿ ಸಾಲಿಡ್ ಫಾರ್ಮ್ನಲ್ಲಿರೋ ಬಾಂಗ್ಲಾ ಸ್ಪಿನ್ನರ್ಸ್ ಭಾರತದ ಬ್ಯಾಟರ್ಸ್ಗೆ ಸವಾಲಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಸೊ ಬಾಂಗ್ಲಾ ಹುಲಿಗಳನ್ನು ಎಚ್ಚರಿಕೆಯಲ್ಲಿ ಎದುರಿಸಬೇಕಾಗಿದೆ ಭಾರತೀಯ ಟೈಗರ್ಸ್.